ನೀವು ಆಮೇಲೆ ಮಾಡ್ಬೋದು. ಮಕ್ಕಳಿಗೆ ನಿಮ್ಮನ್ನು ಅಷ್ಟೇ ಕೇಳ್ಕೊಳ್ಳೋದು, ಬಂದಿಲ್ಲ ಆಟ ಆಡೋಕ್ಕೆ ಬಂದಿಲ್ಲ, ಏನೋ ಕಲಿಯೋಕ್ಕೆ ಬಂದಿದ್ದೀರಾ, ಆಟ ಆಡೋದಂದ್ರೆ ಮನೆ ಮುಂದೆ ಆಡ್ಬೋದಾಗಿತ್ತು. ನೀವು ದಯವಿಟ್ಟು ಎಲ್ಲರೂ ಸರ್ಗಳು ಏನು ಹೇಳ್ಕೊಡ್ತಾರೆ ಅದನ್ನು ಕ್ಲಿಯರಾಗಿ ಕೇಳಿಸ್ಕೊಂಡು ಎಂಜಾಯ್ ಮಾಡಿ, ಬಟ್ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಕಲೀರಿ ಅಂತಾನೆ ಎಲ್ಲ ಮಕ್ಕಳಿಗೆ ಹೇಳ್ತಾ, ಸರ್ ತುಂಬ ಧನ್ಯವಾದಗಳು. ತಾವು ಇಲ್ಲಿವರೆಗೂ ಆಗಮಿಸಿ ಗುರುಭದ್ರ ಸರ್ ಅವರು ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಎಂ ಪಿ ಪ್ರಕಾಶ್ ಕುಟುಂಬದ ಪರವಾಗಿ ಮತ್ತು ರಂಗಭಾರತಿ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕಟ್ಟಿಮನೆ ಸರ್ ನಮಗೂ ಕೂಡ, ಯಾಕಂದರೆ ಸರ್ಗೆ ಹೇಳ್ತಾ ಇದ್ದೆ, ಸರ್ ಬೆಳಗ್ಗೆನೂ ಬಂದು ನೋಡಿ ಸರ್ ಸ್ವಲ್ಪ ಅಂತ. ಆಯ್ತಮ್ಮ ಬಿಡು, ಇದ್ದಾಗ ಅವರು ಬರ್ತೀವಿ ಅಂತ ಹೇಳಿದ್ರು ಕಟ್ಟಿಮನೆ ಸರ್. ಅವರು ಇಲ್ಲೇ ಇದ್ದಾರೆ, ಅವರು ಮೈಸೂರಿಂದ ಬಂದು ಇಲ್ಲೇ ಇದ್ದಾರೆ, 20 ದಿನ ಅವ್ರು ಇಲ್ಲೇ ಇರ್ತಾರೆ. ಹಾಗೆ ಪ್ರಬಣ್ಣ ಅವ್ರು ಗೊತ್ತು, ಆನಂದ್ ಸರ್ ಗೊತ್ತು ನಿಮಗೆಲ್ಲರಿಗೂ. ಸೊ ದಯವಿಟ್ಟು ಇದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಕಳಕಳಿಗೆ ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೂ. ಇಲ್ಲಿವರೆಗೂ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಂಗಭಾರತಿಯ ಎಲ್ಲ ಸ್ನೇಹಿತರಿಗೆ ಮತ್ತು ಶಿವಪ್ರಕಾಶ್ ಅವರು ಯಾವಾಗ ನಾವು ಕರೆದಾಗ, ಈಗ ಅವರೇ ಪ್ರೆಸಿಡೆಂಟ್ ಅವರು, ನಾವು ಯಾವಾಗ ಕರೆದ್ರು ಪಾಪ ಟೈಮ್ ಕೊಟ್ಟೇ ಇರಲ್ಲ. ನಾವು ಒಂದು ದಿನನೂ ಅಥವಾ ಅವತ್ತು ಬೆಳಗ್ಗೆನೇ ಹೇಳ್ತೀವಿ ನಮ್ಮ ಮನೆಗೆ ಒಂದು ಕಾರ್ಯಕ್ರಮದಲ್ಲಿ ಬನ್ನಿ ಅಂತ. ಪತ್ರಕರ್ತರು ಎಲ್ಲರೂ ಬಂದು ನನಗೆ ರಂಗಭಾರತಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲರೂ ಈ 20 ದಿನದ ಶಿಬಿರನ ಎಂಜಾಯ್ ಮಾಡಿ ಚೆನ್ನಾಗಿ ಕಲೀರಿ. ಯಾರು ಕಲಿಯೋರು ಎಲ್ಲ ಚೆನ್ನಾಗಿ ಕಲೀರಿ, ಆಟ ಆಡೋದು ಆಡಿ. ಚಿಕ್ಕವರು ಹೆಂಗಾಗ್ಬಿಟ್ಟಿದೆ ಸರ್ ಅಂದರೆ, ಇಬ್ಬರು ಮಕ್ಕಳು ಹಾಕಿರ್ತಾರೆ, ಇನ್ನೊಂದು ಮಗು 7 ವರ್ಷ ನಾವು ತೊಗೊಳ್ಳಲ್ಲ ಅಂದರೆ ಇದು ಅದರ ಬೈ ಒನ್ ಗೆಟ್ ಒನ್ ಫ್ರೀ ಥರ ಆಗ್ಬಿಟ್ಟಿದೆ. ಚಿಕ್ಕ ನಾವು ಮನೆಯಲ್ಲಿರೋಲ್ಲ ಮಕ್ಕಳು, ಅವರಿಬ್ಬರು ಗಲಾಟೆ ಮಾಡ್ತಾರೆ ಅಂತೇಳಿ ಅವ್ರು 7-8 ಜನ ಅದೇ ಥರ ಬಂದಿದ್ದಾರೆ. ಸೊ ಹಾಗಾಗಿ ಆ ಮಕ್ಕಳು ತೊಗೊಂಡಿದ್ದೀವಿ. ಅದಕ್ಕೆ ನೀವು ಬೇರೆ ಮಾಡ್ಕೊಬೇಡಿ. 7 ವರ್ಷದ ಮಕ್ಕಳು 8 ವರ್ಷದ ಮಕ್ಕಳು ಯಾರು ಹಾಕಿದ್ದೀರಾ ಅವ್ರಿಗೆ ಆದಷ್ಟು ಆಕ್ಟಿವ್ ಆಗಿ ಇಡಕ್ಕೆ ಬಿಡ್ತೀವಿ. ಸ್ಟೇಜ್ ಮೇಲೆ ಒಂದು ಏನಾದರೂ ಒಂದು ಹೇಳ್ಕೊಡ್ತೀವಿ, ಸ್ಟೇಜ್ ಮೇಲೆ ಶೋ ದಿನನೂ ಏನಾದರೂ ಹೇಳ್ಕೊಡ್ತೀವಿ. ಬಟ್ ಅದನ್ನು ನೀವು ತಪ್ಪು ತಿಳ್ಕೊಬೇಡಿ, ನಮ್ಮ ಮಕ್ಕಳನ್ನ ಅಲ್ಲ ಹಾಕಿಲ್ಲ, ಇದನ್ನು ಹಾಕಿಲ್ಲ, ಅದನ್ನು ಕಲಿಸಿಲ್ಲ. ಯಾಕಂದರೆ ಆ ಮಕ್ಕಳಿಗೆ ನಾವು ಡ್ರಾಮಾನ ಹೇಳ್ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಕೈಲಾದಷ್ಟು ನಮ್ಮ ಮೆಂಟರ್ಸು ಅವ್ರಿಗೆ ಏನು ಹೇಳ್ಕೊಡ್ಬೋದು, ಅವ್ರಿಗೆ ಏನು ಕಲಿಯೋ ಕೆಪಾಸಿಟಿ ಇದೆ, ಅವ್ರಿಗೆ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಮಾಡಿ ಅವ್ರಿಗಾಗಿನೂ 1 ಅಥವಾ 2 ಐಟಮ್ಸ್ ನಾವು ರೆಡಿ ಮಾಡ್ಕೊತೀವಿ. ಪೇರೆಂಟ್ಸ್ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಮನೆಯಿಂದ ಬಂದು ಹೇಳ್ಬೇಡಿ, ನಮ್ಮ ಮಕ್ಕಳು ಒಂದರಲ್ಲೇ ತೊಗೊಂಡಿದ್ದೀರಂತೆ, ಇದರಲ್ಲಿ ತೊಗೊಂಡಿರಂತೆ, ಬರೀ ಆಯಿತು. ನಾನು ಈಗ ದೀಪಾವಳಿ ಮಾತಾಡ್ತಿದ್ದೆ, ಶಿವಪ್ರಕಾಶ್ ಅವರು, ಅಯ್ಯವರು, ಬಳ್ಳಿ ನಮ್ಮ ಬಸವರಾಜ್ ಅವರು ಯಾವಾಗ ನಮ್ಮ ರಂಗಭಾರತಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಬೆನ್ನೆಲುಬಾಗಿ ಯಾವಾಗಲೂ ನಿಂತಿದ್ದಾರೆ. ನಾವು ಶಾರ್ಟ್ ಟೈಮಲ್ಲಿ ಕರೆದು ಅವರು ಬಂದು ಪ್ರತಿಯೊಂದನ್ನು ಜನಗಳಿಗೆ ತಿಳಿಸಿ ಹೇಳ್ತಾರೆ ರಂಗಭಾರತಿಯಲ್ಲಿ ಏನು ಕಾರ್ಯಕ್ರಮಗಳಾಗ್ತಾ ಇದೆ ಅಂತ. ಸೊ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ದಯವಿಟ್ಟು ತಾವು ಕೂತ್ಕೋಬೇಕ, ಒಂದು 10 ನಿಮಿಷ ಕಾರ್ಯಕ್ರಮ, ತಾವೆಲ್ಲರಿಗಿದ್ದು ಈ ಕಾರ್ಯಕ್ರಮವನ್ನು ನೋಡಬೇಕಂತ ಹೇಳಿ